ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಆರೋಗ್ಯಕರವಾಗಿರುವಂಥ ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ. ಇಲ್ಲಿ ಹೆಸರು ಕಾಳು ಮಾತ್ರ ಅಲ್ಲ, ಇಲ್ಲಿ ಹೆಸರು ಕಾಳು ಹಾಕಿ ಅಕ್ಕಿ ಉದ್ದಿನಬೇಳೆ ಎಲ್ಲವನ್ನು ಹಾಕಿ ಇಲ್ಲಿ ಹೆಸರು ಕಾಳಿನ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಗರಿ ಗರಿಯಾಗಿಯೂ ಕೂಡ ಬರುತ್ತೆ. ಇದರೊಟ್ಟಿಗೆ ಚಟ್ನಿ ಒಂದಿದ್ರೆ ಸೂಪರ್ ಆಗಿರುತ್ತೆ. ನೋಡಿ ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ದೋಸೆ ಮಾಡಲಿಕ್ಕೆ ನಾನು ಸೆಟ್ ದೋಸೆ ಆದರೂ ಅಂದ್ಕೊಳ್ಳಿ, ಇಲ್ಲಾಂದರೆ ಆರೋಗ್ಯಕರವಾಗಿರುವಂಥ ಹೆಸರು ಕಾಳು ದೋಸೆ ಆದರೂ ಅಂದ್ಕೊಳ್ಳಿ. ನಾನಿಲ್ಲಿ 5 ರಿಂದ 6 ಗಂಟೆಗಳ ಕಾಲ ಹೆಸರು ಕಾಳು, ಉದ್ದಿನ ಕಾಳು, ಅಕ್ಕಿ, ಮೆಂತೆಕಾಳು ನೆನೆಯಿಟ್ಟಿದ್ದೇನೆ. ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೇನಪ್ಪ ಅಂತಂದರೆ, ಈ ಕಪ್ಪಿಂದ 1.5 ಕಪ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಮತ್ತು ಹಾಗೆ ಈ ಕಪ್ಪಿಂದ 1/4 ಕಪ್ಪು ಅಕ್ಕಿ, 1/4 ಕಪ್ಪು ಉದ್ದಿನಬೇಳೆ, 1 ಟೀ ಸ್ಪೂನ್ನಷ್ಟು ಇದನ್ನು ತೊಗೊಂಡಿದ್ದೇನೆ ನಾನು ಮೆಂತೆಕಾಳನ್ನು. ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಅವಲಕ್ಕಿ ನೆನೆ ಇಟ್ಕೊಂಡಿದ್ದೀನಿ. ಈಗ ನೆನೆ ಇಟ್ಟಿದ್ದೀನಿ ನೋಡಿ, ನೆನೆದಿದೆ. ಇದು ತಿಳು ಅವಲಕ್ಕಿ ನೆನೆ ಇಟ್ಟಿರೋದು ನಾನಿಲ್ಲಿ. ಹಾಗೆ ನಿಮ್ಗೆ ಯಾವ ಅವಲಕ್ಕಿ ಬೇಕಾದ್ರೂ ನೆನೆ ಇಟ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೇನೆ ಫ್ರೆಂಡ್ಸ್. ನೈಸಾಗಿ ದೋಸೆಗೆ ಯಾವ ಥರ ನಾವು ಮಾಡ್ತೀವಿ ನೋಡಿ, ಆ ಥರ ನೈಸಾಗಿ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸಿನ ಮಾಡ್ಕೊತೇನೆ. ನೋಡಿ, ಇಲ್ಲಿ ಒಂದು ಪಾತ್ರೆಗೆ ನೈಸಾಗಿ ರುಬ್ಬಿದ್ದೇನೆ ನಾನು. ದೋಸೆ ಹಿಟ್ಟು ಯಾವ ಥರ ರುಬ್ತೀವಿ ನೋಡಿ, ಆ ಥರ ರುಬ್ಬಿದರೆ ಸಾಕು ನಮಗೆ. ಉಳಿದಿರೋದು ಎಲ್ಲ ರುಬ್ಬಿ ತೋರಿಸ್ತೇನೆ ನೋಡಿ. ಈಗ ಹೆಸರು ಕಾಳನ್ನು ಎಲ್ಲ ರುಬ್ಬಿದ್ದೇನೆ. ಈಗ ಅವಲಕ್ಕಿ ಕೂಡ ಹಾಕ್ತೀನಿ. ಅದನ್ನು ಕೂಡ ಈಗ ನೈಸಾಗಿ ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಚೆನ್ನಾಗಿ. ನೋಡಿ, ಇಲ್ಲಿ ಅವಲಕ್ಕಿ ರುಬ್ಬಿರೋದು ಕೂಡ ಅವಲಕ್ಕಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ಇಲ್ಲಿ ಮಿಕ್ಸಿ ತೊಳೆದ ನೀರು ಕೂಡ ಹಾಕಿದೆ ಸ್ವಲ್ಪ. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ಎಲ್ಲ ಹೊಂದೋ ರೀತಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 5 ರಿಂದ 6 ಗಂಟೆಗಳ ಕಾಲ ಕಾಳುಗಳನ್ನು ನೆನೆಸಿದೆ. ಈಗ ಓವರ್ ನೈಟ್ ಇದನ್ನು ನಾನು ಬಿಟ್ಬಿಡ್ತೀನಿ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತೇನೆ ನೋಡಿ. ಉಪ್ಪನ್ನು ಕೂಡ ಇದಕ್ಕೆ ನಾನು ಈಗಲೇ ಸೇರಿಸಿ ಇಡ್ತೇನೆ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಯಾವಾಗಲೂ ನೈಟೇ ಸೇರಿಸ್ಬಿಡ್ತೇನೆ ಫ್ರೆಂಡ್ಸ. ಈಗ ಇದಕ್ಕೆ ನೋಡಿ ಕಲ್ಲುಪ್ಪನ್ನು ಹಾಕಿದ್ದೀನಿ. ಇದನ್ನೀಗ ಒಂದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಬಿಟ್ಬಿಡ್ತೇನೆ ನಾನು. ಹೀಗೆ ಬೆಳಗ್ಗೆ ನೋಡೋಣ ಫ್ರೆಂಡ್ಸ್. ನೋಡಿ, ಈಗ ಒಂದು ನೈಟು ಹಿಟ್ಟ ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ. ನೋಡಿ, ಹಿಟ್ಟು ಹುದುಗಿದೆ ಫ್ರೆಂಡ್ಸ ಚೆನ್ನಾಗಿ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ನೋಡಿ, ಕಾಣಿಸ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಈಗ ದೋಸೆ ಹಾಕಲಿಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ. ಇಲ್ಲಿ ಹಂಚು ಕೂಡ ಕಾದಿದೆ ಆಲ್ರೆಡಿ. ಈಗ ಹಂಚಿನ ಮೇಲೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಬಟ್ಟೆಯಿಂದ ಈ ಥರ ಒರೆಸ್ಕೊತೇನೆ. ಹಂಚು ಯಾವಾಗಲೂ ಫುಲ್ ಕಾದಿತ್ತಂದ್ರೆ ಈ ಥರ ಒರೆಸ್ಕೊಳ್ಳಿ, ಸ್ವಲ್ಪ ತಣ್ಣಗಾಗುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈಗ ದೋಸೆ ಹಾಕೋಣ ಫ್ರೆಂಡ್ಸ. ದೋಸೆ ಇಟ್ಟು ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಂಡು ಹಾಕ್ಕೊಳ್ಳಿ ನೋಡಿ. ನಮಗೆ ಎಷ್ಟು ದೊಡ್ಡದು ಬೇಕು ನೋಡ್ಕೊಂಡು ಅಷ್ಟನ್ನು ನೀವು ಹರಡ್ಕೋಬೇಕಾಗತ್ತೆ ನೋಡಿ ದೋಸೆ. ಈಗ ಇದಕ್ಕೆ ಎಣ್ಣೆ ಹಾಕ್ತೇನೆ ನೋಡಿ. ಇಲ್ಲಿ ಎಣ್ಣೆ ಅಥವಾ ತುಪ್ಪ ಸೈಡಿಂದ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ. ಈ ಥರ ಸೈಡಿಂದ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ದೋಸೆಗೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕು ಅನಿಸುತ್ತೆ ನಿಮಗೆ ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ ಬರುತ್ತೆ ದೋಸೆ ನೋಡಿ. ದೋಸೆ ಗರಿ ಗರಿಯಾಗಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಎಳ್ಳುತ್ತೆ ಫ್ರೆಂಡ್ಸ ನೋಡಿ. ಈ ಥರ ಇನ್ನೊಂದು ಸತಿ ಬೇಯಿಸ್ಕೊಳ್ಬೇಡ, ಗರಿ ಗರಿಯಾಗಿರೋಂಥ ದೋಸೆ ನೋಡಿ ರೆಡಿಯಾಗಿದೆ. ದೋಸೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನೋಡಿ. ಈಗ ದೋಸೆ ರೆಡಿಯಾಗಿದೆ, ಗರಿ ಗರಿಯಾಗಿರುವಂಥ ದೋಸೆ ಮತ್ತು ಚಟ್ನಿ.
ಇದು ಒಂದೆಲಗ ಸೊಪ್ಪಿನ ಚಟ್ನಿ, ನೆನಪಿನ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ನೋಡಿ. ಅದು ದೋಸೆ ಅಂತೂ ಗರಿ ಗರಿಯಾಗಿ ನೋಡಿ, ಸೌಂಡ್ ಕೇಳ್ತಾ ಇರ್ಬೋದಲ್ಲ ನೋಡಿ, ಸೌಂಡ್ ಕೇಳ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ. ಹಾಗೆ ಒಂದು ಲೈಕ್ ಮಾಡಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ಡಯಟ್ನವ್ರಿಗಂತೂ ಸೂಪರ್ ಆಗಿರುತ್ತೆ. ನಿಮಗೆ ದೋಸೆ ಮೇಲೆ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು.